Welcome to Rance Bantwal Productions, where history speaks and every journey tells a story. ಒಂದು ಕೆರೆ, ಅದರ ದಡದಲ್ಲಿ ನೂರಾರು ವರ್ಷಗಳ ಇತಿಹಾಸ, ಕಲ್ಲಿನಲ್ಲಿ ಕೆತ್ತಿದ ಅದ್ಭುತ ಶಿಲ್ಪಕಲೆ ಮತ್ತು ಶಾಂತಿಯ ಸಂದೇಶ ಸಾರುವ ಪವಿತ್ರ ಸ್ಥಳ. ಇದೇ ನಮ್ಮ ಕಾರ್ಕಳದ ಪ್ರಸಿದ್ಧ ಕೆರೆ ಬಸದಿ. ನಮಸ್ಕಾರ ಸ್ನೇಹಿತರೆ, ರಾನ್ಸ್ ಬಂಟ್ವಾಲ್ ಪ್ರೊಡಕ್ಷನ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಪರಿಚಯ ಸರಣಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಭೇಟಿ ನೀಡುತ್ತಿರುವುದು ಉಡುಪಿ ಜಿಲ್ಲೆಯ ಸುಂದರ ಪಟ್ಟಣ ಕಾರ್ಕಳ. ಜೈನ ಧರ್ಮದ ಪರಂಪರೆ, ಐತಿಹಾಸಿಕ ಸ್ಮಾರಕಗಳಿಗೆ ಹೆಸರುವಾಸಿಯಾದ ಈ ನಮ್ಮ ಪಟ್ಟಣದಲ್ಲಿ ಒಂದು ವಿಶೇಷವಾದ ಸ್ಥಳ ಎಂದರೆ ಕೆರೆ ಬಸದಿ. ಬನ್ನಿ ಸ್ನೇಹಿತರೆ, 600 ವರ್ಷದ ಇತಿಹಾಸ ಹೊಂದಿದ ಈ ಸ್ಥಳದ ಇತಿಹಾಸವನ್ನು ನಾವು ತಿಳಿದುಕೊಳ್ಳೋಣ. ಕಾರ್ಕಳ ಎಂದರೆ ಜೈನ ಸಂಸ್ಕೃತಿಯ ಅದ್ಭುತ ಕೇಂದ್ರ. ಮೊದಲು ಜೈನ ರಾಜರು ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಧಾರ್ಮಿಕ, ಶಿಕ್ಷಣ ಮತ್ತು ವ್ಯಾಪಾರದ ಚಟುವಟಿಕೆಗಳಿಂದ ಕಾರ್ಕಳ ದಕ್ಷಿಣ ಭಾರತದ ಅದ್ಭುತ ಕೇಂದ್ರವಾಗಿ ಬೆಳೆಯಿತು. 15ನೇ ಶತಮಾನದಲ್ಲಿ ಭೈರರಾಸ ಒಡೆಯರು ಈ ಪ್ರದೇಶವನ್ನು ಆಳುತ್ತಿದ್ದರು. ಅವರಿಗೆ ಜೈನ ಸಂಸ್ಕೃತಿಯ ಮೇಲೆ ಅಪಾರ ಭಕ್ತಿ ಇತ್ತು. ಹಾಗೆಯೇ ಕಲೆ ಮತ್ತು ವಾಸ್ತುಶಿಲ್ಪದಲ್ಲೂ ವಿಶೇಷ ಆಸಕ್ತಿ ಇತ್ತು. ಇವರ ಕಾಲದಲ್ಲಿ ವಿವಿಧ ಬಸದಿಗಳು ನಿರ್ಮಾಣಗೊಂಡವು. ಇದೇ ಕಾಲದಲ್ಲಿ ನಿರ್ಮಾಣಗೊಂಡಿತು ನಮ್ಮ ಪ್ರಸಿದ್ಧ ಕೆರೆ ಬಸದಿ. ಕೆರೆ ಬಸದಿ ಹೇಗೆ ನಿರ್ಮಾಣವಾಯಿತು ಎಂದು ತಿಳಿದಿದೆಯೇ? ಕ್ರಿಸ್ತ ಶಕ 1436ರಲ್ಲಿ ಭೈರರಸ ಒಡೆಯರ ಆಶ್ರಯದಲ್ಲಿ ಈ ಬಸದಿಯನ್ನು ನಿರ್ಮಿಸಲ್ಪಟ್ಟಿತ್ತು. ಈ ದೇವಾಲಯದ ಎದುರು ಒಂದು ದೊಡ್ಡ ಕೆರೆ ಇದ್ದ ಕಾರಣ ಜನರು ಪ್ರೀತಿಯಿಂದ ಈ ಬಸದಿಗೆ ಕೆರೆ ಬಸದಿ ಎಂದು ಹೆಸರು ಇಟ್ಟರು. ಆ ಕಾಲದಲ್ಲಿ ಕೆರೆ ಎಂದರೆ ಕೇವಲ ನೀರಿನ ಸಂಗ್ರಹ ಸ್ಥಳವಾಗಿರಲಿಲ್ಲ, ಅದು ಜನರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಕುಡಿಯುವ ನೀರು, ಕೃಷಿ, ಧಾರ್ಮಿಕ ಚಟುವಟಿಕೆಗಳು ಎಲ್ಲವೂ ಕೆರೆಯ ನೀರಿಗೆ ಅವಲಂಬಿಸಿತ್ತು. ಈ ಕಾರಣದಿಂದ ಕೆರೆಯು ದೇವಾಲಯದ ಪಕ್ಕದಲ್ಲಿ ನಿರ್ಮಿಸುವುದು ಒಂದು ವಿಶೇಷ ಸಂಪ್ರದಾಯವಾಗಿತ್ತು. ಈ ಬಸದಿಯು ಜೈನ ಸಂಪ್ರದಾಯದ 23ನೇ ತೀರ್ಥಂಕರರಾದ ಶ್ರೀ ಪಾರ್ಶ್ವನಾಥರಿಗೆ ಸಮರ್ಪಿತವಾಗಿದೆ. ಪಾರ್ಶ್ವನಾಥರು ಶಾಂತಿ, ಕರುಣೆ, ಅಹಿಂಸೆ ಮತ್ತು ತ್ಯಾಗದ ಪ್ರತೀಕವಾಗಿ ಈ ಗುಣಗಳನ್ನು ಜಗತ್ತಿಗೆ ಸಾರಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇವರ ಮೂರ್ತಿಯು ದೇವಾಲಯದಲ್ಲಿ ನಿರ್ಮಾಣಗೊಂಡಿದೆ. ಈ ಮೂರ್ತಿಯನ್ನು ನೋಡಿದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ. ಇದನ್ನು ನೋಡಲು ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಈ ಬಸದಿಯು ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧವಾಗಿದೆ. ಈ ಬಸದಿಯು ಗಟ್ಟಿಯಾದ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಸಾವಿರಾರು ವರ್ಷಗಳಿಂದ ಗಾಳಿ, ನೀರು, ಬಿಸಿಲು ಇದು ತಾಗುತ್ತಿದ್ದರೂ ಅದರ ಗಾಂಭೀರ್ಯತೆ ಕಳೆದುಕೊಳ್ಳಲಿಲ್ಲ. ಕೆರೆ ಬಸದಿ ಎಂದರೆ ಕೇವಲ ದೇವಾಲಯ ಮಾತ್ರವಲ್ಲ, ಅದರ ಎದುರಿನ ಕೆರೆಯೂ ಆಗಿದೆ. ಬೆಳಗಿನ ಸೂರ್ಯನ ಕಿರಣಗಳು ಕೆರೆಯ ಮೇಲೆ ಬೀಳುವಾಗ ಬಸದಿಯ ಪ್ರತಿಬಿಂಬ ಕೆರೆಯಲ್ಲಿ ಮೂಡುವ ದೃಶ್ಯ ಕಣ್ಮನವಾಗಿರುತ್ತದೆ. ಸಂಜೆಯ ವೇಳೆಯಲ್ಲಿ ಇದರ ವಾತಾವರಣ ತುಂಬಾ ಶಾಂತವಾಗಿರುತ್ತದೆ. ಇದೇ ಕಾರಣಕ್ಕೆ ಪ್ರವಾಸಿಗಾರರು, ಪ್ರಕೃತಿ ಪ್ರಿಯರು ಇಲ್ಲಿಗೆ ಬರಲು ಇಷ್ಟಪಡುತ್ತಾರೆ.
ಕಾರ್ಕಳವು ಜೈನ ಸಂಪ್ರದಾಯದ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿನ ಪ್ರತಿಮೆಗಳು, ಶಿಲ್ಪಗಳು, ಧಾರ್ಮಿಕ ಚಟುವಟಿಕೆಗಳು ಇಲ್ಲಿಯ ಸೊಬಗನ್ನು ಹೆಚ್ಚಿಸಿವೆ. ಇದರಲ್ಲೇ ಪ್ರಮುಖವಾದದ್ದು ಬಾಹುಬಲಿ ಪ್ರತಿಮೆ. ಕ್ರಿಸ್ತ ಶಕ 1432ರಲ್ಲಿ ನಿರ್ಮಾಣಗೊಂಡ ಏಕಶಿಲ ಪ್ರತಿಮೆ ದೇಶಾದ್ಯಂತ ಪ್ರಸಿದ್ಧವಾದ ಏಕಶಿಲ ಪ್ರತಿಮೆಯಾಗಿದೆ. ಬಾಹುಬಲಿ ಪ್ರತಿಮೆ ಮತ್ತು ಕೆರೆ ಬಸದಿ ಎರಡೂ ಸೇರಿ ದೇಶಾದ್ಯಂತ ಈ ಕಾರ್ಕಳದ ಹೆಸರನ್ನು ಪರಿಚಯಿಸಿದೆ. ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಕೆರೆ ಬಸದಿ ಇಂದಿಗೂ ಪೂಜಾ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಇಲ್ಲಿಗೆ ಪ್ರವಾಸಿಗಾರರು, ವಿದ್ಯಾರ್ಥಿಗಳು, ಭಕ್ತರು ಬಂದು ಈ ಪರಂಪರೆಯನ್ನು ನೋಡುತ್ತಾರೆ, ಅನುಭವಿಸುತ್ತಾರೆ. ಇಲ್ಲಿನ ಸಂಸ್ಕೃತಿ, ಕಲೆ, ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಈ ನಮ್ಮ ಪರಂಪರೆಯು ನಮ್ಮ ಹೆಮ್ಮೆಯಾಗಿದೆ. ಕಲ್ಲಿನಲ್ಲಿ ಕೆತ್ತಿದ ಇತಿಹಾಸ, ಕೆರೆಯಲ್ಲಿ ಪ್ರತಿಬಿಂಬಿಸುವ ಸಂಸ್ಕೃತಿ, ಮನಸ್ಸಿಗೆ ಶಾಂತ ನೀಡುವ ಪವಿತ್ರ ತಾಣ ಇವೆಲ್ಲವೂ ಒಂದು ಕಡೆ ಕಾಣಬೇಕಾದರೆ ಅದು ನಮ್ಮ ಕೆರೆ ಬಸದಿ. ಕಾಲ ಬದಲಾಗುತ್ತದೆ, ಜನರು ಬದಲಾಗುತ್ತಾರೆ, ಆದರೆ ನಮ್ಮ ಈ ಐತಿಹಾಸಿಕ ಸ್ಮಾರಕಗಳು, ಪರಂಪರೆಯು ನಮ್ಮ ಹೆಮ್ಮೆಯಾಗಿರುತ್ತವೆ. ಇಂತಹ ಐತಿಹಾಸಿಕ ಸ್ಥಳಗಳ ಪರಿಚಯಕ್ಕಾಗಿ ನಮ್ಮೊಂದಿಗೆ ಇರಿ. ನಾನು ಲಿಶಲ್ ಫರ್ನಾಂಡಿಸ್ ಮತ್ತೊಂದು ವಿಶೇಷ ಸ್ಥಳದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.